ಯಾರು ಸ್ಟಾರ್ಟ್ ಮಾಡ್ತಾರೆ? 10 ನಿಮಿಷ ಟೈಮ್ ಇದೆ. 14ಕ್ಕೆ ಮುಕ್ತಾಯ ಆಗುತ್ತೆ. 3, 2, 1 ಸ್ಟಾರ್ಟ್. ಒಂದು ನಿಮಿಷ. ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ನೀರು ತುಂಬಕ್ಕಾಗಲ್ಲ, ಕಸನೂ ಹಾಕಿಡಕ್ಕಾಗಲ್ಲ. ನಿಮ್ಮ ಹತ್ರ ಪ್ಲಾಸ್ಟಿಕ್ ಇಂದ ಪರಿಸರ ಹಾನಿಯಾಗುತ್ತೆ. ಪ್ಲಾಸ್ಟಿಕ್ ಎಲ್ಲೆಲ್ಲ ಹಾಕೋದ್ರಿಂದ ಗಿಡಗಳು ಬೆಳೆಯಲ್ಲ, ಮತ್ತು ಪರಿಸರಕ್ಕೆ ಮತ್ತೆ ಇವತ್ತಿಗೆ ಪ್ರಶ್ನೆಗೆ ಉತ್ತರ ಇದಾಗುತ್ತೆ. ಈಗ ಪ್ಲಾಸ್ಟಿಕ್ ಒಂದೇ ಪ್ರಾಮುಖ್ಯತೆ ಅಲ್ಲ. ಇವತ್ತು ಮಡಿಕೆಯಿಂದನೇ ಯಾವ್ಯಾವ ಯೋಚನೆ ಮಾಡಿದ್ದಾರೆ, ಎಲ್ಲ ತುಂಬಲಿಕ್ಕೆಲ್ಲ ಮಾಡಿದ್ದಾರೆ. ಮಡಿಕೆಯಿಂದನೇ ಕಪ್ಪುಗಳೆಲ್ಲ ಬಂದಿದೆ, ಅದೆಲ್ಲ ಪ್ಲೇಟ್ ಎಲ್ಲ ಬಂದಿದೆ, ಅದರಲ್ಲೇ ಸಹ ನಾವು ಯೂಸ್ ಮಾಡಬಹುದು. ಅದು ಯೂಸ್ ಅಂತ ರೋಡ್ ಇರುತ್ತೆ. ಇದು ಪ್ಲಾಸ್ಟಿಕ್ ಉಪಯೋಗಿಸಬೇಕು, ಎಲ್ಲ ಬೇಕಂದ್ರೆ ಹಾಕೋದ್ರಿಂದ ಪರಿಸರ ಎಲ್ಲ ಹಾನಿ ಆಗ್ತದೆ. ಆದ್ರಿಂದ ಪ್ಲಾಸ್ಟಿಕ್ ಬೇಡ ಅಂತ ಪ್ಲಾಸ್ಟಿಕ್ ಬೇಡ ಬೇಡ ಅಂತ ಅವ್ರು. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದಾರೆ. ಪ್ಲಾಸ್ಟಿಕ್ ಇಲ್ಲ ಇವಾಗ ಏನು ನಡೆದಿಲ್ಲ. ವಾಚ್ ಕಟ್ಕೊಳಕ್ಕಾಗಲ್ಲ, ಪ್ಲಾಸ್ಟಿಕ್ ಇಲ್ದಂಗೆ ಏನು ಇಲ್ಲ ಅಂತ ಹೇಳಿದ್ರು. ಪ್ಲಾಸ್ಟಿಕ್ ಇಲ್ಲದೆ ಏನಕ್ಕೆ ಅಂದರೆ ಬಟ್ಟೆ ಚೀಲ ಇದೆ, ಬಟ್ಟೆ ಚೀಲ ತಗೊಂಡ್ಬರ್ಬೋದು. ಪ್ಲಾಸ್ಟಿಕ್ ಇಂದ ಹಸುಗಳಿಗೆ ಎಷ್ಟು ಹೊಡ್ತ ಬರ್ತಾ ಇರುತ್ತಾ, ಮುಂದೆ ಒಳಗೆ ಹಾಕಿದ್ರೆ ದಂಗೆ ಕಟ್ಟಿ ಹಸುಗಳು ಹಂಗಂಗೆ ಇರ್ತೀವಿ, ಅವು ಹಂಗಂಗೆ ಸಾಯ್ತಾ ಇರ್ತವೆ. ಪ್ಲಾಸ್ಟಿಕ್ ಹಾಕಿ ವಸ್ತುಗಳನ್ನ ಸಾಯಿಸ್ತಿದ್ರ ಅಂತ ಹೇಳ್ತಾ ಇದಾರೆ. ಹೇಳ್ರಿ. ಪ್ಲಾಸ್ಟಿಕ್ ಈಗ ಸ್ಲಿಪ್ಪರ್ ಹಾಕಲ್ಲ. ಹೌದು 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 ಚಪ್ಪಾಳೆ ಹೌದು. ಅವ್ರ ಲಿಂಕ್ ಇಲ್ಲ ನಿಮ್ ಕಮ್ಯುನಿಕೇಶನ್ ಸಂಭಾಷಣೆ. ಅವ್ರು ಹೇಳಿದ್ರು ಪ್ಲಾಸ್ಟಿಕ್ ಇಂದ ಹಸುಗಳು ಸಾಯ್ತಾ ಇದ್ವಿ. ಪ್ಲಾಸ್ಟಿಕ್ ಒಳಗಡೆ ನೀವು ಮಣ್ಣು ಹಾಕ್ತೀರಾ, ಅದೇ ಮಣ್ಣೊಳಗಡೆ ಬೀಜ ಹಾಕ್ಬಿಟ್ಟು ಬೆಳೆಸ್ಬೋದ? ಅವ್ರ ಮಾತು ಮುಗಿಸ್ಲಿ. ಈಗಿನ ಕಾಲದಲ್ಲಿ ಹಸುಗೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಉದಾಹರಣೆಗೆ ಹೊಟ್ಟೆಯಲ್ಲಿ ಏನಾರ ಒಂದು ಏನೋ ಪ್ರಾಬ್ಲಮ್ ಇದೆ, ಹ್ಯಾಂಡ್ ಗ್ಲೌಸ್ ಹಸು ಒಳಗಡೆ ಮಾತಾಡಂಗಿಲ್ಲ, ಮುಗಿಯುತ್ತಿಂದ ಮಾತು ಅವ್ರದ್ದು. ಅದು ಹಂಗೆ ಹಾಕಿದ್ರೆ ಕೆಮಿಕಲ್ ಸ್ಟಾರ್ಟ್ ಆಗುತ್ತೆ. ಪ್ಲಾಸ್ಟಿಕ್ ಬಟ್ಟೆ ಯೂಸ್ ಮಾಡ್ಬೋದು. ಪರಿಸರ ನಾಶ. ಇದೆಲ್ಲ ಯೂಸ್ ಅಂದ್ರೆ 8 ದಿವಸದಲ್ಲಿ ಮುಗಿದೋಗುತ್ತೆ. ಕಮ್ಮದು ಬೆಂಡ್ ಆಗೋಗುತ್ತೆ. ಮರದು ಮಾಡಿಸಿದ್ರೆ ಲೈಫ್ ಯಾರು ಅದು ಮಾತ್ರ ಬಂಡವಾಳ ಹಾಕ್ಬೇಕು. ಯೋಚನೆ ಅಂದ್ರು ಯೋಚನೆ ಮಾಡಬೇಕು. ಪ್ಲಾಸ್ಟಿಕ್ ಯೂಸ್ ಮಾಡಿದಾಗ ಪ್ಲಾಸ್ಟಿಕ್ ಲೈಫ್ ಅಲ್ಲ, ಸಿಮೆಂಟ್ ಇಂದ ಕಟ್ಟಿದ್ರೆ ಲೈಫ್. ಪ್ಲಾಸ್ಟಿಕ್ ಸ್ವಲ್ಪ ಓಪನ್ ಆಗುತ್ತೆ, ಸಿಮೆಂಟ್ ಓಪನ್ ಆಗುತ್ತೆ. ವೆರಿ ಗುಡ್. ಅಲ್ಲ ನಿಮ್ಮ ಮಾತುಗಳ ಟಾಪಿಕ್ ಮುಕ್ತಾಯ. ಓಕೆ, ವೆರಿ ಗುಡ್. ನೆಕ್ಸ್ಟ್ ನಮಸ್ಕಾರ, ನಾನು ಕರ್ಮದಿಂದ ಮಾತಾಡ್ತಾ ಇದ್ದೀನಿ. ನಾನು ಬಂದು ಟ್ರೈನಿಂಗ್ಗೆ 7 ದಿನ ಆಗಿದೆ. ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ. ಎಕ್ಸಾಮ್ ಬರೆದು ಒಂದು ಸ್ವೀಟ್ ತಿಂದು ಮನೆಗೆ ಹೋಗ್ತಾ ಇದ್ದೀನಿ. ಸರಿನಾ? ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ. ನಾವು ಕುಂಸಿಂದ ಬಂದಿದ್ವಿ. ನಾವು ಈ ಕಟ್ಟಡ ಕಾರ್ಮಿಕರ ಕಾರ್ಡ್ ಮುಖಾಂತರ ನಾವು ಅರ್ಜಿ ಹಾಕಿದ್ವಿ. ಆ ಅರ್ಜಿಯಿಂದ ಇವತ್ತು PM ವಿಶ್ವಕರ್ಮ ಯೋಜನೆಗೆ ನಮಗೆ ಟ್ರೈನಿಂಗಿಗೆ ಅಂತೇಳಿ ಕರೆದಿದ್ರು. ಇವತ್ತಿನ ದಿವಸ 7 ದಿವಸ ಟ್ರೈನಿಂಗ್ ಮುಗಿಸಿದ್ದೀವಿ. ಇವತ್ತು ಟ್ರೈನಿಂಗ್ ಮುಗಿಸಿ ಹೊರಡೋ ಸಮಯ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ, ನಾವು ವಿಶ್ವಕರ್ಮಕ್ಕೆ ಬಂದಿದ್ದೀವಿ. ನಮಗೆಲ್ಲ ಒಳ್ಳೇದಾಗ್ತಾ ಇದೆ. ಇವಾಗ ಗಾರೆ ಕೆಲಸಕ್ಕಂತ ಅಪ್ಲೈ ಆಗಿದ್ದೀವಿ. ನಮಗೆಲ್ಲ 4 ಲಕ್ಷ ದುಡ್ಡು ಹಾಕ್ತಾರೆ, 3 ಲಕ್ಷ ಲೋನ್ ಕೊಡ್ತಾರೆ. ಆಮೇಲೆ ತೀರ್ಸಿದ ಮೇಲೆ 3 ಲಕ್ಷ ಲೋನ್ ಕೊಡ್ತಾರೆ. ಅದೆಲ್ಲ ತೀರ್ಸಿದ ಮೇಲೆ ನಾವು ಒಂದು ಅಂಗಡಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡೋಣ ಅಂತಿದ್ದೀವಿ.
ಬರ್ರಿ 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 ಬಸಣ್ಣ ಫೋಟೋ ತೆಗೆಯಪ್ಪಲ್ಲಿ. ಹಂಗೆ ರೀ ಫೋಟೋದ ಮಾಡ್ಸ ವಿಡಿಯೋ ವಿಡಿಯೋ ಆನ್ ಮಾಡಿ ಅಲ್ಲ ಹಾಡೋದು ತರ ಕಾಣಬೇಕು ಆಗಿರ್ತಾರೆ